ಯೋಜನೆಗಳಲ್ಲಿ ಒಂದು 3-4 ಈ ರೀತಿ ಸ್ಥಾನವನ್ನು ಪಡ್ಕೊಳ್ತಾ ಇದೆ. ಕೊನೆಯ ಸ್ಥಾನದಲ್ಲಂತೂ ನಾವು ಖಂಡಿತ ಇಲ್ಲ. ಎಲ್ಲದಕ್ಕೂ ಕಾರಣ ತಮ್ಮ ಒಂದು ಕಾಂಟ್ರಿಬ್ಯೂಷನ್. ಅದರಿಂದಾಗಿ ಮೊದಲಿಗೆ ನಾನು ತಮ್ಮನ್ನು ಅಭಿನಂದನೆ ಮಾಡೋದಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಆರೋಗ್ಯ ಕ್ಷೇತ್ರ ಅನ್ನೋದು ಇವತ್ತು ತುಂಬ ವಿಸ್ತಾರವಾದಂಥ ಕ್ಷೇತ್ರ, ಸಾಕಷ್ಟು ವಿಸ್ತಾರವಾದಂಥ ಕ್ಷೇತ್ರ. ಅದರಿಂದ ತುಂಬ ಕೆಲಸ ಮಾಡೋದು ತುಂಬ ಸವಾಲಿನದು ಕೂಡ. ಯಾವಾಗ ಯಾವ ರೀತಿ ನಮಗೆ ಸಮಸ್ಯೆಗಳು ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದರಲ್ಲೂ ಉಡುಪಿ ಜಿಲ್ಲೆ ತುಂಬ ವಿಶೇಷವಾದಂಥ ಜಿಲ್ಲೆ. ಒಂದು ಕಡೆ ಸಮುದ್ರ ಇದೆ, ಇನ್ನೊಂದು ಕಡೆ ಪಶ್ಚಿಮ ಘಟ್ಟ ಇದೆ. ಇದರ ಮಧ್ಯೆ ಇರುವಂಥ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಬರ್ತಾ ಇರ್ತದೆ. ಸಾಂಕ್ರಾಮಿಕ ರೋಗಗಳು ಇರ್ಬೋದು, ವಿಪರೀತ ಮಳೆಗಾಲ ಇದೆ, ವಿಪರೀತ ಬೇಸಿಗೆ ಕಾಲ ಇದೆ. ನಮಗೆ ಆ ಎರಡರಲ್ಲೂ ಕೂಡ ನಾವು ಸಾಂಕ್ರಾಮಿಕ ರೋಗಗಳನ್ನು ಎದುರಿಸುವಂಥ ಒಂದು ಜಿಲ್ಲೆ. ಅದರಿಂದಾಗಿ ತುಂಬ ವಿಶಿಷ್ಟವಾದಂಥ ಜಿಲ್ಲೆ. ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿಯ ಬಿಸಿಲು ಈಗ ನಮಗೆ 39-40 ಡಿಗ್ರಿ ಬಿಸಿಲಿನ ಒಂದು ತಾಪಮಾನ ಇರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಈಗಲೂ ಕೂಡ ನಾವು ಸಾಕಷ್ಟು ಎಚ್ಚರಿಕೆ ವಹಿಸೋದಕ್ಕೆ ಸೂಚನೆ ಕೊಡ್ತಾ ಇದ್ದೇವೆ. ಅದೇ ರೀತಿ ಮಳೆಗಾಲ ಬಂದಾಗ ಪುನಃ ಇನ್ನೊಂದು ರೀತಿಯಲ್ಲಿ ಸಮಸ್ಯೆ ಬರುತ್ತೆ. ಅದರಿಂದಾಗಿ ಆದರೆ ಎಲ್ಲವನ್ನೂ ಕೂಡ ನಾವು ಯಶಸ್ವಿಯಾಗಿ ನಿಭಾಯಿಸ್ತೇವೆ ಅಂತ ಹೇಳಿದರೆ ಎಲ್ಲರೂ ಒಂದು ಜೊತೆಗೂಡಿ ಕೆಲಸ ಮಾಡುವಂಥದ್ದು ಅದಕ್ಕೆ ಮುಖ್ಯ ಕಾರಣ. ಆಶಾ ಕಾರ್ಯಕರ್ತೆಯರು ಅಷ್ಟೇ ತಾವೆಲ್ಲರೂ ಕೂಡ ತಮ್ಮ ಒಂದು ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿರ್ವಹಿಸ್ತಾ ಇದ್ದರಿಂದ ಇದು ಸಾಧ್ಯ ಆಗ್ತಾ ಇದೆ. ಅವರು ಬರ್ತಾರೆ ಅಂತ ಪ್ರಶ್ನೆ. ಯಾಕಂದರೆ ನಾವು ನಮ್ಮ ಸಮಾಜದಲ್ಲಿ ವೃತ್ತಿ ಯಾರಿಲ್ಲ ಅನ್ಸುತ್ತೆ, ಜ್ಞಾನ ಬರೆದರೆ ನಾವು ಕಾಣ್ತಾ ಇದ್ದೀವಿ. ಈ ಜ್ಞಾನ ಬರೆದರೆ ಯಾರಿದ್ದಾರೆ ಅವರ ಮಾರ್ಗದರ್ಶನದಿಂದಾಗಿ ಬಹುಶಃ ಇವತ್ತಿನ ದಿವಸ ಯುವ ಸಮಾಜ, ಯುವ ಪೀಳಿಗೆ ಒಂದು ಒಳ್ಳೆಯ ದಾರಿಯನ್ನು ಹಿಡಿಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸರ್ಕಾರ ಬಹಳಷ್ಟು ಕಾರ್ಯಕ್ರಮಗಳನ್ನು, ಆರೋಗ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ. ಇತ್ತೀಚೆಗೆ ಗೃಹ ಆರೋಗ್ಯ ಕಾರ್ಯಕ್ರಮಗಳು ಬಹಳ ವೈಶಿಷ್ಟ್ಯಪೂರ್ಣವಾಗಿ, ಅರ್ಥಪೂರ್ಣವಾಗಿ ನಡೆಸಬೇಕು ಅಂತ ಸ್ಪಷ್ಟ ನಿರ್ದೇಶನವನ್ನು ನೀಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ನಾವು ಒಂದು ಹಂತದಲ್ಲಿ ತಾಯಿ ಮತ್ತು ಮಕ್ಕಳ ಆರೋಗ್ಯ ಕಾರ್ಯಕ್ರಮಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡ್ತಾ ಬಂದಿದ್ವಿ. ನಮ್ಮ ಸಮಾಜದಲ್ಲಿ 22% ಮಕ್ಕಳು